ಆದಷ್ಟು ಬೇಗ ಒಂದು 500 ಮಂದಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ರಿ. ಐತೆ ಹಂಗಾರಿ ಅಲ್ಲಿ ಹುಲ್ಲು ಗುಡ್ಡಪ್ಪ ಅಂದ್ರೆ ಇವತ್ತ ತೋರ್ದು ನೋಡ್ದ ಇವ್ರು ಹೆಂಗೆ ಹೇಳತ್ತಾರ ಮಡ್ಕ ಕೆತ್ತಿ ಹೋಗಿ ಎತ್ ಬಂದ ಮನೆ ಹೆರಾಕ್ ಬಂದಾಗ ಇದ್ರಾಗ ಇಳಿಸೇನ ಅಂತ ಹೇಳಿದ್ಯಲ್ಲ ಅಲ್ಲಿ ಕುಂತಾರ ದೇಶ ಕಾಬಿಡಿ ಬಂದ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸಿಮೆಂಟ್ ಅಡ್ಡಾಗಿಲ್ಲ ಹಂಗಾಗಿ ಟ್ರಕ್ ಹೋಗು ಅಲ್ಲಿ 3 ವರ್ಷ ಇಟ್ಟರು ಏನಾಗಿಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ನಮ್ಗೆ ರೊಕ್ಕ ಹಾಕ್ಸಿ ಚಲೋ ಮಾಡ್ತೀನಿ. ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಮತ್ತೆ ಅಲ್ಲಿ ಮನೆಗೆ ಹೋಗೋದು ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ 1 ತಿಂಗಳಾಯ್ತು ವಿಡಿಯೋ ಮಾಡ್ಲಾರಂಗೆ. ಇವತ್ತು ವಿಡಿಯೋ ಮಾಡತ್ತಾನಿ. ಅದು ಹೊಲಕ್ಕೆ ಬಂದಿದ್ದೆ. ಹೊಲಕ್ಕೆ ಯಾಕೆ ಬಂದಿದ್ದೆ ಅಂದ್ರೆ ನಿನ್ನೆ ಬಿತ್ತಿದ್ವಿ, ಆದರೆ ಹೊಲದಾಗ ಸ್ವಲ್ಪ ಸರ್ವ್ ಆಡಕತ್ತಿತ್ತು. ಅದ್ರ ಸಂಬಂಧ ಅಲ್ಲಿ ಸ್ವಲ್ಪ ತೆಗೆದು ಅವತ್ತು ಬದು ಹಾಕ್ಬೇಕಂತೇಳಿ ಬಂದಿದ್ವಿ. ಇವತ್ತು ನಮ್ಮ ಮಾವನ ಕರ್ಕೊಂಬಂದಿದ್ವಿ. ಕೆಟ್ಟ ಅನಾಹುತ ಅದ ನಮ್ಮ ಮಾವ ಮಾತ್ರ. ಇವತ್ತು ಅವನು ಪೂರ ಹೆಂಗೆ ಇರ್ತಾನಂತ ತೋರಿಸ್ತಾನೆ ಇವತ್ತು ನಮ್ಮ ಜೋಡಿ. ಅಲ್ಲಿ ದಾರಿಗೆ ಹೊಲದಾಗ ನಾ ಸ್ವಲ್ಪ ಇಲ್ಲಿ ಹಳ್ಳ ನೋಡಕ್ಕಂತ ಬಂದಿದ್ದೆ. ಈಗ ಅಲ್ಲೇ ಹೋಗ್ತಾನೆ ಅವ್ರ ಅಂತ್ಯಕ್ಕೆ. ಅಲ್ಲಿ ಹೋಗಿ ನಿಮಗೆಲ್ಲ ತೋರಿಸ್ತೀನಿ. ಎಸ್, ನೀರಂಕರು ಅದಾವೆ ಇಲ್ಲಿ. ಇವರು ಸೇಮ್ ಹಿಂಗೆ ಬದು ಹಾಕಕ್ಕೆ ತೆಗೆದು ಮಾಡ್ಯಾರ. ಇಲ್ಲಿ ಐತೆ ನೋಡ್ರಿ ನೀರು. ಈಗ ಮಂದಿ ಹೊಲ. ಇಲ್ಲಿ ನೀರು ಎದ್ದು ಕೇಳಿದ್ರೆ ಗೊತ್ತಾಗಲ್ಲ ಎಷ್ಟು ನೀರು ಅದಾವು. ಹೋಗಿ ಅವ್ರಿಗೆ ಹೇಳೋದು ನೀರು ಅದಾವ ಅಂತಂದು. ಎಸ್, ಅಲ್ಲಿ ಕೆಲಸ ಮಾಡತ್ತಾರ ನೋಡ್ರಿ. ಇಲ್ಲಿದಾರ ನೋಡ್ರಿ ಇಲ್ಲಿ. ಎಸ್, ಇವಾಗ ಹೋಗೋನಲ್ಲಿ. ಆದ್ರೆ ಅವಂಗೆ ವಿಡಿಯೋ ಮಾಡಾಕತ್ತಾರೆ ಅಂತ ಗೊತ್ತಾದ್ರೆ ಏನು ಮಾತಾಡೋದಿಲ್ಲ ಅವನು. ಇವಾಗ ಅಲ್ಲಿ ಹೋಗೋಣ. ಅವಂಗೆ ಗೊತ್ತಾಗಲಾರಂಗೆ ವಿಡಿಯೋ ಮಾಡಿರ್ತಾನೆ. ನನ್ನ ಫೇಸ್ ಜಾಸ್ತಿ ತೋರಿಸೋದಿಲ್ಲ, ಬೈಬೇಡ್ರಿ. ಮತ್ತು ಹಂಗೇನು ಮಕ್ಕ ತೋರಿಸ್ಲಾರಂಗೆ ಹಿಂಗೆ ಮಾಡತ್ತಾನೆ ವಿಡಿಯೋ ಅಂತಂದು. ನನ್ನ ಮಕ್ಕ ತೋರಿಸ್ಕೊಂಡು ನಾ ಮಾಡಾಕತ್ತೆ ಅಂದ್ರೆ ಅವ ಪಕ್ಕ ವಿಡಿಯೋ ಮಾಡತ್ತಾನಿವ, ಏನೋ ಒಂದು ಅನಾಹುತ ಮಾಡ್ತಾನಿವ ಅಂತ ತಿಳ್ಕೊತಾನವ. ಈಗ ಅವ್ನು ಗೊತ್ತಾಗಲಾರಂಗೆ ಮಾಡ್ತಾನೆ. ಹೊಸ್ದಾಗಿ ಯಾರು ನೋಡತ್ತೀವ್ರು ಸಬ್ಸ್ಕ್ರೈಬ್ ಮಾಡಿರಿ. ಚಲೋ ವಿಡಿಯೋ ಬರ್ತಿರ್ತಾವೆ. ಅದು ಸ್ವಲ್ಪ ಲೇಟ್ ಆಗತ್ತೆ ಅಷ್ಟೇ ನಾವು ವಿಡಿಯೋ ಮಾಡೋದು. ಏನು ನೀವು ಕಾಲೇಜ್ ಎಕ್ಸಾಮ್ಸ್ ಇವಾಗ ಚಲೋ ಹೋಗಿ ಬರ್ರಿ, ಇದ್ರ ಕಡೆ ಲಕ್ಷ ಬರೋವಲ್ದು ವಿಡಿಯೋ ಮಾಡ್ಬೇಕಂತಂದು. ಹಾಗಾಗಿ ಇದೇ ಭಾಳ ಆಗತೈತಿ. ಇವಾಗ ಅವ್ರ ಅಂತ್ಯಕ್ಕೆ ಹೋಗೋಣ. ಈ ಕಡೆ ನೋಡತ್ತಾನವ, ಪಕ್ಕ ವಿಡಿಯೋ ಮಾಡ್ತಾನ ಅಂತ ಅಂದ್ಕೊಂಡಿರ್ತಾನೆ. ಸೊ ಕಂಟಿನ್ಯೂ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ, ಕಂಟಿನ್ಯೂ ನೋಡಿರಿ. ಬನ್ನಿ ಇವಾಗ ಹೋಗೋಣ. ನೀರು ಅದಾವಲ್ಲಿ ಇಷ್ಟ ಆಯ್ತು. ಅನುಕೂಲ ಆಗ್ತಲ್ಲ ಹಳದಾಗಿ ಕೈಲಿ ಹಾಕಿ. ನೀರೇನು ಭಾಳ ಇಲ್ಲ, ತಗ್ಗು ದೊಡ್ಡದಿಲ್ಲ ಅನಿಸ್ತದೆ. ಇಷ್ಟೇ ಇರ್ಬೇಕದು. ಬದು ಹಾಕ್ಯಾರ ಅಂದ್ರೆ ಒಂದು ನಡಮಟ್ಟ ತಗ್ಗ ರಾಬ್ ಇರ್ತೈತೆ. ಅದು ತುಂಬ ಏನಿಲ್ಲ ಅದು ನೀರು, ಅಷ್ಟೇ ಸ್ವಲ್ಪ ಅದಾವು. ಸಾಕು ನಮ್ಗೊಂದು 4-5 ಕೊಡ ಆದ್ರೆ. ಆ ಗೊರ್ಚು ಮಣ್ಣು ನೋಡಿದ್ರೆ ನಮ್ಗೆ ಅಂದಾಜು ಒಂದು ಆಳ ತಗ್ಗಿರ್ಬೇಕು ಅನಿಸ್ತೈತಿ. ಈಗ ಅದು ಗೊರ್ಚು ಇದ್ದಲ್ಲಿ ನೀರು ನಿಲ್ಲೋದಲ್ರಿ. ಅದ್ರ ಹೌದಾ, ನೀರು ಕುಡಿದೈತಿ ನಿಲ್ಲೋದಲ್ರಿ. ಅದು ಎರೆಮಣ್ಣಂಗ ಮಣ್ಣಿ ಮಳೆಗೆ ನಾನು ನೀರು ಬಂದಿದ್ದೆ. ಭಾಳ ಐತೆ ನೀರು. ಅದ್ರ ಬಂದು ಸಾಕು. ನಾಳೆ ಗಡ್ಡೆ ಹಚ್ಚಿ ಚಿಮಕ್ ನೀರು ಹೊಡೆದು ಹೋಗಾಕ ಒಂದು ಗುಂಡಪ್ಪನ ಕುಂದಿರ್ಸಿ ನೀರು ಸುರಿವಿ. ಹೊಳಿ ಬರ್ತಾನೆ ಕೈಲಿಯಾರ ಅಂತೇಳಿ ಅಂದ್ಬಿಟ್ಟಿರ್ತಿ. ಹೋಗಣಪ್ಪ, ನಿನಗೇನು ಬೆವರ ಬರೋದಲ್ಲ. ಅವ್ರ ರೋಡಲ್ಲಿ ಹೆಂಗೆ ಕಿತ್ತು ಬರೋದು ಬೆವರು. ಅದು ತುಸಾ ತಗಾಕತ್ತ ಅಲ್ಲ, ಅದ್ರಾಗ ಎಣ್ಣೆ ಐತಿ ಬರ್ತೈತಿ, ಇದ್ರಾಗ ಎಲ್ಲೈತಿ ಎಲ್ಲ ಒಣಗಿ ಹೋಗೈತಿ. ಯಾಕೋಗುಂಡಪ್ಪ? ಒಣಗಿದ್ರಾಗ ಎಲ್ಲಿಂದ ಬರ್ಬೇಕದ? ಇನ್ನ ಆದಾಗ್ಯೂ ಬಾ ಅಂದ್ರೆ 2 ಹನಿ ಆಲ್ಕೋಹಾಲ್ ಬರ್ತೈತಿ ನೋಡು. ಅದು ಬರೋದಿಲ್ಲ, ಎಲ್ಲ ಹಳದ ಇಟ್ಟು ಬಂದು ಅಲ್ಲಿಗೆ ಹೋಗಿ ಇಲ್ಲಿ ಬಂದು ಹೆಂಗೆ ಸುಳ್ಳು ಹೇಳ್ತಾವ ನೋಡ. ರಾಮು ಮಾರುತಿ ಯಲ್ಲಾಪುರ ಅಂತೇಳಿ ನಿಂದೇನ್ರ ಪರಿಚಯದಾರ ಅದಾರನ? ಇಲ್ಲ, ಕರೆ ಹೇಳೋಲ್ಲ. ಬೆಳಗ್ಗೆ ಬಂದು ಉಟ್ಲೇ ಇಲ್ಲಿ ಹಳ ನೋಡಕ್ಕೆ ಹೋಗಿದ್ದೀರಿ ಅಂತ ಹೇಳ್ತಾ. ಆಮೇಲೆ ಗಡ್ಡಿ ನಾಳೆ ಇದು ಈಗ ಏನು ಮಾಡಿದ್ರೆ ರೋಡ್ ಹಿಡಿದು ಅಡ್ಡಾಡಕ್ಕೆ ತಂಬರ್ದ ಗಾಡಿ ಬರೋದಿಲ್ಲ. ಅಲ್ಲಿ ತರ್ಬೇಕು. ದಾರಿ ನೋಡಿ ನಿಲ್ಲ ಅದನ್ನ. ಮತ್ತು ಆ ಕಡೆ ಹೋಗಿದ್ದೀರ, ಅದನ್ನ ನೋಡಕ್ಕೆ ಹೋಗಿದ್ದೀರ. ಕಡೆ ದಾರಿ ಐತ್ನಲ್ಲಿ. ದಾರಿ ಐತಿ. ನಮ್ಗೆ ಅಗ್ರಾಗ ನಾಳೆ ತಮ್ಮಂದ ತಗೊಳಕ್ಕೆ ನೋಡ್ಬೇಕಲ್ಲ. ಅಂತ ಅದ್ರ ಗಡ್ಡಿ ನೋಡಿದ್ರೆ ಕೊಚ್ಚೋದು ಎಕ್ರೆ ಮುಳ್ಳಾಗ. ಈಗ ಅದು ಒಂಡಿ ಮ್ಯಾಗ ಐತಿ, ಹಿಂಗೆ ಗಾಲಿ ಐತಿ. ಅದು ಸಲ್ಕೆ ಹಚ್ಚಿ ಕೊಚ್ಚಿದ್ರೆ ಅದು ಹಂಪ್ರಿನ ಬರ್ತೈತಿ. ಐತೆ ಹಂಗಾರಿ ಅಲ್ಲಿ ಹುಲ್ಲು ಐತಿ. ತರ್ಬೇಕು, ಇವತ್ತ ತರ್ಬೇಕು ನಾನು. ಗುಡ್ಡ
ಗಪ್ ಹ್ಞೂ ಅಂದ್ರೆ ಇವತ್ತ ತೋರ್ದು ನೋಡ್ದ ಗೋಣ ಅಷ್ಟ ಆಗ್ಯಾರ ಸೋನಿ ಎಲ್ಲ ಆಗ್ಯಾಡ್ಸ್ತಿಯಲ್ಲ. ಇವ್ರ ಕಾಯಿ ಕೊಟ್ಕೊಡ್ರಿ ಕೆತ್ತ ನೀವು ಊಟ ಅಲ್ಲಿ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದ ನೀಗ ಎಲ್ಲ ಸರ್ಲದ ನೀವು. ಆಯ್ತು ಆಮೇಲೆ ಇವ್ರು ಹೆಂಗೆ ಹೇಳತ್ತಾರ ಒಂದು ಮಾಡ್ಕೊಂಡ್ ಊಟ ಕೆತ್ತಿ ಹೋಗಿ ಎತ್ ಬಂದ ಕೈಯ ಬಾಟ್ಲಿ ಓದಿಲ್ಲ ಹೆಂಗ್ ಹೋಗೋದು ಬಂದ ಅಲ್ಲೇ ಹುಲಿ ತಿಕ್ಕಿ मतलब वो अलग ही लेवल का बंदा था. ತೆಗ್ದಿದ್ದೆ ಇಲ್ಲೇನ ಏನ ಇಲ್ಲಿ ತೆಗ್ದಿದ್ದ ಇಲ್ಲೇನ ತೆಗ್ದಿದ್ದ ಇದು ತೆಗೆದಿದ್ದ ಇದು ತೆಗೆದಿದ್ದ ಮಣ್ಣು ತೋಡಿ ಮುಚ್ಚಿದ್ವಿ ಅದ ನೀರು ನಿಂತು ಗಾಡಿ ಸಿಕ್ಕೊಂಡಿತ್ತು. ಮನೆ ಹೊರಗೆ ಬಂದಾಗ ಇದ್ರಾಗ ಇಳಿಸೇನ ಅಂತ ಹೇಳಿದ್ನಲ್ಲ ಅಲ್ಲಿ ಕುಂತಾರ ದೇಶ ಓಡಿ ಬಂದ್ರ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಒಣ ರೈತ ಒಳಗೆ ಹೋಗ್ಲಿ ಹಸಿ ಇತ್ತು ಗಾಲಿ ರಾಡಿ ಹೆಂಗ್ ನಿಂತಿತ್ತು ಅಂದ್ರೆ ನಾವು ದುಡು ಮುಂದಾಗ ನೀರು ಇಷ್ಟು ಮಟ ನೀರು ಐತಿ ಮಣ್ಣು ತಂದು ದುಡಿವಲ್ರಿ ಅದು ತಮ್ಮ ಪಕ್ಕೊಂಡು ಕಿತ್ಕೊಡ್ಕೊಂತ ನಿಂತ್ಬಿಟ್ಟೆ. ಅಲ್ಲಿ ಓಡಿ ಬಂದ್ರವ್ರು ಅಲ್ಲಿ ಯಾಕೆ ಕೊಡಿದ್ಲಿ ಅಂತಂದು ನನಗೇನು ಗೊತ್ತಿಲ್ಲ ತೆಗ್ದಿದ್ದು. ಆಯ್ತು ಆಮೇಲೆ ಅದೇನು ಮಣ್ಣು ಹೊಳೆಕಲ್ರಿ ಅದಕ್ಕೆ ಹಚ್ಚಿ ಅದನ್ನು ತೊಗೊಂಡು ಬಂದು ಮುಚ್ಚೇವ್ರಿ ಇನ್ನು. ಹೋಗಿ ಬರೋಕ್ರಣ ಎಲ್ಲಿ ಅಲ್ಲಿ ಬದುಕು ಕಾಣಿಸ್ತದೆ ತಿಳಿದ ಕೆಂಪು ಮಣ್ಣಿ ಕಾಣಕತ್ತಲ್ಲ ಹಿರಿ ಇದ್ದು ನೋಡೋ ನೀರು ಇದಾವ ನೋಡ್ಕೊಂಬ. ನೀರು ಈಗ ಯಾಕಿರ್ತಾವು ನೀರು ಬಂದ್ರಿ ಕೆರಿ ಮಣ್ಣು ನೀರು ಹರಿದಾಡೈತೆ ಈಗೇನ ಹಿಂಗೈತಲ್ಲ ಹಿಂಗೆ ಪಸಂದ ಕೆರಿ ತೋಡಿರ್ತಾರೆ ಆ ಕೆರ್ಯಾಗ ನೀರು ತನಕ ಗಿರಿ ಐತಿ ನೋಡ್ಕೊಂಬ ನೀರು ಅದಾವ ಇಲ್ಲಿ ನೋಡ್ಕೊಂಬ ಅಷ್ಟ ಜೋರಾಗಿ ಇರಕ್ರಿ ಕೇಳ್ಬೇಕಲ್ಲ ಅವ್ರಿಗೆ ಹಳೆಯವ್ರಾರ್ನವ್ರ ಇಲ್ಲೇನು ಹೊಲ ಐತ್ನ ಅವ್ರದ್ದು. ಇಬ್ಬರನ್ನು ಚಂದ ಕುಂಡ್ರಿಸ್ಕೊಂಡು ಮಾತಾಡ್ಕೊಂಡು ಯಾವ ಚಲೋ ಆಕೈತೆ ಅದನ್ನ ಮಾಡ್ರಿ ಏನ್ ನಾವು ಆ ಹಳ್ಳ ಕಚ್ಚಿಬಿಡು ಇದ್ದಿದ್ದ ಸಿದ್ದೋಣ್ಣಾರ್ದಲ್ಲ ಅದ ಮತ್ತ ಹಂಗಿದ್ದಾಗ ಮಾನ್ ಹಿಡ್ಕೈತಿ ಹಾ ಅಲ್ಲೇನ ಬಳದಿವಿಂದ ಐತಲ್ಲ ಹಾ ಅಲ್ಲಿ ಮಟ ಕಡಿಕ್ ನೀವು ಬಸ್ಸುವರ ಹಚ್ಬೇಕೈತಿ ನಿಮ್ಗ ಅವನು ಹಚ್ಚಿಲ್ಲ. ಕೊಟ್ಟಿಗಾರ ಬಾಜುಕ ಪಿಂಜಾರ ಬಾಜುಕ ಇವ್ ಸಲ್ಮನೆ ಅಲ್ಲೇ ಬೈಕ್ ತಗೊಂಬಂದಲ್ಲ ಇದೊಟ್ಟು ಕೆತ್ತಿ ಬಿಡೋಕಿಲ್ಲ ನೀವು ಇಲ್ಲಿ ಅದ ಎಷ್ಟು ಮಾತಾಡ್ತಾರೆ ಫೋನ್ಯಾಗ ಅಲ್ಲಿ ಗಿಡಕ್ಕೆ ಹಾಕ ಅದನ್ನೆಲ್ಲ ಹೇಳಿದ್ರೆ ಬರವಲ್ದಿವ್ರಿ. ಹೇಳ ಅನ್ಸುತ್ತ ಏನಂತಾರ ನಾವು ಅದನ್ನ ಒಂದು ಕೇಳಲಿ ಬಿಡಪ್ಪ ಯಾಕೋನಪ್ಪ ಕನಿಷ್ಠ ಬೇಕ್ರಿ 10 ಲಕ್ಷ ರೂಪಾಯಿ. ಏನೈತಲ್ಲ ಒಂದು ಮಡ್ಸೋದಕ್ಕೆ ಇದಂತಾರ ಅವತ್ತು ಮಂಚಾನ ಮನ್ಯಾಗ 4 ತೊಲಿ ಬಂಗಾರ ಇಲ್ಲಪ್ಪ. ದಾಗಿನ ಮಾಡಿ ಹೊರಗೆ ಬಂದಾಗ ಆ ಮಂಚ ಅಂತಂದ್ರೆ ಇಟ್ಕೊಂಡ್ಬಂದ್ಬಿಡ್ದೆ ಆ ಗಿಡಕ್ಕೆ ಮಂಚ ಅದನ್ನ ಅಗಲ ಮಾಡಿ ಮಣಗಿಸ್ಬಿಡ್ದೆ ಕುಂದ್ರಿ ನೀವು ಇಲ್ಲಿ ಅಂತ ಹೇಳಿ ಹೆಂಗಪ್ಪನೇ ಮಾತಾಡದಾರ ರುದ್ರಾಜನು ಅರಿವಿ 1 ಲಕ್ಷ ರೂಪಾಯಿ ರುದ್ರಾಜನು ಪಂಚಾಂಗ ಅರಿವಿ ಕೆಂಪು ಕೊಟ್ಟು ಕುಂದ್ರಿಸ್ಬೇಕೈತಿ. ಈಗ ಅವ್ರು ಚಾಳಿನ ಕಡೆ ಚಾಳೇನು ಒಂದೊಂದು ತಾಸು ಗಂಟ್ಲೆ ಮಾತಾಡತ್ತೀನಿ. ಏ ಅದ ಒಂದು ಫೋನ್ ಬಂದ್ರಿ ನಮ್ದು ಅದು ಯಾರ್ದು ಅವು ಅದ ಒಂದು ಫೋನ್ ಆದ್ರೆ ರಾತ್ರಿ ಹೊತ್ತ ಏನು ಹೋಗಿರ್ತಾನ ಮನಿಗೆ ಹೋದಾಗ ಹಗಲಿ ನಡ್ಕೊಂಡಿದ್ದಲ್ಲ ಒಮ್ಮೆ ಅಲ್ಲಿ ನಮ್ಮ ಸಾ ಇದ್ರಂತ ಲಡ್ಡಿನ ಇದ್ರಂತಾಗ ಅವು ಎಮರ್ಜೆನ್ಸಿ ಬಂದಾಗ ಅಷ್ಟ ಹಂಗೆ ಎಮರ್ಜೆನ್ಸಿ ಬರ್ರಿ ಇದು ಮಾಡ್ಲಿರ ಹಚ್ಚಂಗಿಲ್ಲ ಅವ ಹಂಗಿದ್ರೆ ನಾಳೆ ಸೋಮವಾರ ಹಚ್ಚ ಮತ್ತೆ ಎದಕ್ಕೆ ಕೆಲ್ಸದಕ್ಕೆ ಸೋಮವಾರ ಹಚ್ಚಿ ಏನಂದ್ರೆ ರಾತ್ರಿನ ನೀವು ಹಂಗೂ ಟೈಮ್ ಹೇಳಿಬಿಟ್ಟಿನ ಇದೇ ಟೈಮಿಗೆ ಹಚ್ಚಂತಲ್ಲ ಆಗಲಿ ಅದು ಹಚ್ಚಿದ್ರೆ ಇದು ಕೆಲಸ ಐತಿ ಅಂತ ಇದು ಮಾಡ್ತಾನೆ ಎಲ್ಲ ಹಚ್ತಾನೆ ಅಂದ ನೀನು ಜಾಗ ಬಿಸಿ ಈಗ ಬಿಜಿ ಇದ್ದಿದ್ದಕ್ಕೆ ಅವಾಗ ನೋಡು ಅವು ಬಾಳೆ ಮಾಡೋ ಹೊತ್ನಾಗ ಹಚ್ಚಿದ್ರಂದ್ರೆ ಬಾಳೆ ಕೆಡ್ತಾವ ನೋಡ್ರಿ ಹಂಗಾಗಿ ರಾತ್ರಿ ಚಿಂತಿಲ್ಲಂಗ ಮಾಡಕ್ ಬಂದಿದ್ದೇನೈತಿ ಏ ನೀವು ಮಾತಾಡ ಹೊಡ್ತಕ್ಕತ್ತಿ ನನಗೆ ಅಲ್ಲ ಒಂದೊಂದು ತಾಸು ಗಟ್ಲೆ ಕುಂತ್ರ ಹಿಂಗ್ ಬಿಡ್ಲಾಕತೈತಿ ನಮ್ಮ ಮನ್ಯಾಗ ಮಾತಾಡಂಗಿಲ್ಲ ಈಗ ನೋಡಿ ವ್ಯಾಸ ಆಗಿರೋ ದೂಡ ನೀನು ಅವು ಪರ್ಸಲ್ ಇದ್ದಿರ್ತಾವ ಏನಿರ್ತಾವ ಪರ್ಸಲ್ ಇಸಿ ನಾವು ಪರ್ಸಲ್ ಅವ ಹಂಗಾಗಿ ಸುಮ್ಮನೆ ಜಾಗ ಬರ್ತೇವೆ ನಾವು ಅವ ಕಂಡ್ರೆ ಗೊತ್ತಾಗಲ್ಲ ಹೊಳ್ಳಿ ನಾವು ಮಾತಾಡೋ ಇನ್ನೊಬ್ರಿಗೆ ಕೇಳ್ರಿ ಹಂಗಾಗಿ ಮಂದಿ ಇರ್ಲಲ್ಲಿ ಸುಮ್ಮನೆ ಹೋಗಿ ಹಚ್ಚಿ ಮಾತಾಡ್ತೀನಿ ಹೇಳಿದ್ರಪ್ಪ ನಿಮ್ಮ ಮಾಮಾರಿಗೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.
ತಗೊಂತಾನೆ ನೀಟ ಹಂಗಾಗಿ ಫೋನ್ ಇಟ್ಕೊಂಡಿದ್ದೆ ಇಲ್ಲ ಫೋನ್ ಬೇಡ ಅನ್ನೋನ ನಾನು ಮತ್ತೀಗ ಇಟ್ಕೊಂಡು ಆಡ್ತಿಲ್ಲ ಈಗ ಒಂದಿಟ್ಟು ಕೆಲಸ ಇದ್ದಿದ್ದಕ್ಕೆ ಇಟ್ಕೊಂಡಂಗೆ ಅದನ್ನ ಮತ್ತು ಮನ್ಯಾಗ ಫೋನ್ ಮನ್ಯಾಗ ಇದನ್ನ ತೊಗೊಂಡಿನ ಮತ್ತೆ ಇನ್ನೊಂದು ಮೊದಲಿಗೆ ಐತಿ ನಮಗೆಲ್ಲ ಗೊತ್ತಾಗೋಯ್ತು. ಮತ್ತು ಸಿಮ್ ನೆಟ್ಟಾಗಿಲ್ಲ ಹಂಗಾಗಿ ರೊಕ್ಕ ಹೋಗು ಅಲ್ಲಿ 3 ವರ್ಷ ಇಟ್ಟರು ಏನಾಗಿಲ್ಲ ಅದು ಯಾವ ಬೋಳಿ ಮಗ ಹೇಳಿದ್ರಿ ರಿಚಾರ್ಜ್ ಮಾಡಿಸಿ ಇಟ್ಟಿದ್ದಿ ಏನಿಲ್ಲ ಒಟ್ಟ ಮಾಡ್ಸಿ ಸರಿ 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 ನೋಡುದ್ ಬೇಡ್ರಿ ಹಚ್ಚಿ ಮಾತಾಡೋದು ನಮ್ಗೆ ರೊಕ್ಕ ಹಾಕ್ಸಿ ಚಲೋ ಮಾಡ್ತೀನಿ ನಾನು ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ರೀ ಇದು. ಇವನು ಬೈಕ್ ತೊಗೊಂಡಲ್ಲೇ ಒಂದು ಇಲ್ಲಿ ರೋಡಲ್ಲಿ ನಂದಿ ಮಕ್ಕಳು ಮಗನವ ಮಗ ಬೈಕ್ ತೊಗೊಂಬಂದವ ಈಗ ಹೊಂದಾಣಿಕೆ ಆಗ್ಯಾರ ಮಕ್ಕಳು ಏನು ಮಾಡ್ಯಾರ ಅಲ್ಲಿ ಕಟ್ಸ್ಕೊಳ್ಳಿ ಮಗ ಏನು ಒತ್ತಟಿಗೆ ತಾನು ಒತ್ತಟಿಗೆ ಇತ್ತ ಮಗ ಮಗನ ಅದನ್ನ ಅಂತಿದ್ದೆ ಏನಂತ ಭಾಳ ಹೊಂದಾಣಿಕೆ ಹೇಳ್ಪ ಹಿಡಿಬಿಟ್ಟು ಮಕ್ಕಳು ಅಂತೇಳಿ ಯಾಕ್ರೆ ಮೀಸಿಗ ತಳಗ್ ಬಿದ್ದಾವ್ರಿ ಮನಿಗೆ ತಿರುವಿನ ನೋಡ ಇಲ್ರಿ ಮನಿಗೆ ಹೋಗಿಂದ ಕಸ್ತರು ಎಡ್ಕೊಬರ್ಕ ನಿಂತು ತಿರುಗಿದ್ರು ಅಂದ್ರೆ ಅವಾಗ ನೀನು ಬರ್ತಾವ ನೋಡ್ಲಿ ಒಳಸಂಗ ಯಾರು ನೀನು ನಾವು ಬಿಡಪ್ಪ ತಮ್ಮಿದ್ರು ತಿರುವನ್ನಂಗ ಮ್ಯಾಗ ನಾವು ಬ್ಯಾಡ ಅಂತ ಹೇಳ್ಬಿಟ್ಟು ಅವತ್ತಿರ್ಬೇಕಂತ ನಾನು ಮತ್ತೆ ಅಲ್ಲಿ ಮನೆಗೆ ಅದು ಹೋಗೋದು ಬಂದಂಗೆ ಗೊತ್ತಿಯಲ್ಲೋ ಹಿಂಗ ಹೊಂಟ್ಬಿಡ್ದು ನಾ ಬುಟ್ಟಿ ತೊಗೊಂಡ್ರೆ ಬುಟ್ಟಿ ಸಲಿಗೆ ತೊಗೊಂಡು ಹಿಂಗ ಹೊಂಟ್ಬಿಡ್ದು ಈಗ ನಾವು ನಾನು ತೊಗೊಂಡು ಹೋಗ್ತೀವಿ ಅಲ್ಲೇ ಕೆರೆಯಾಗ ಕೆರಿನಾರ ಇದ್ದಿರ್ತಾವ ಹಳದಾಗ ಇದ್ದಿರ್ತಾವಕ್ಕ ಅಲ್ಲೇ ಕೈ ಕಾಲು ಮುಚ್ಚಿ ತಗೊಂಡು ಹೋಗಿ ಬಿಡುತ್ತಪ್ಪ ಈಗ ನೋಡಿ ಬಂದೆ ಹಿಂಗ ಅಂದ್ರೆ ಹೊತ್ತಿದ್ರೆ ಹಂಗೆ ಬಂದ್ವಿ ನಾವು ಅಂತ ಹೇಳಿದ್ರು ಮೆರವಣಿಗೆ ಮಾಡ್ತಾರೆ ಹಾಂ ಮೆರವಣಿಗೆ ಮಾಡ್ತಾರ ಮೆರವಣಿಗೆ ಹಾಂ ಉಣ್ಬಲ್ಲಿ ಮತ್ತೆ ಉಂಡು ಗಿಂಡು ಹೋದ್ರೆ ಅದ ಮಾಡಿ ಬಂದ ಉಂಡ ಬಂದ ಕಪ್ ಆದ್ಮೇಲೆ ಕಳ್ಕೊಂಡು ಅಂತಾರೆ ಇದಿಷ್ಟು ಇವತ್ತಿನ ವಿಡಿಯೋ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅವಂಗ ಗೊತ್ತಾಗತ್ತಿತ್ತು ವಿಡಿಯೋ ಮಾಡತಾನಂತಂದು ಮತ್ತೆ ಈ ವಿಡಿಯೋ ಮಾಡಿದ್ದೇನ್ರ ಅವ್ನು ನೋಡಿದ ಅಂದ್ರೆ ಪಕ್ಕ ಬೈತಾನ ಅವನಿಗೆ ಯಾಕೆ ವಿಡಿಯೋ ಮಾಡಿದ್ರೆ ಗೊತ್ತಾರ ನೋಡ್ಕೊಂತೀವಿ ಮತ್ತೆ ಬೇರೆ ಮತ್ತೆ ನಾವು ಅಪ್ಪಾಜಿನೂ ಇದ್ರು ಅವ್ರಿಗೂ ಗೊತ್ತಾಗಿಲ್ಲ ಅದು ವಿಡಿಯೋ ಮಾಡತ್ತಿದ್ದೆ ಈಗ ಎಲ್ಲ ಕೆಲಸ ಮುಗಿಸಿ ಹೊಂಟ್ರ ಅವನು ನಾವು ಮನೆಗೆ ಹೋಗ್ಬೇಕು ಈ ವಿಡಿಯೋ ನೋಡಿದ ಅಂದ್ರೆ ಪಕ್ಕ ಹೋಯ್ತಾನ ನನಗೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಒಂದು 500 ಮಂದಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ ಮತ್ತು ಹೊಸ ಹೊಸ ವಿಡಿಯೋ ಹಾಕ್ತಾ ಇರ್ತೀನಿ ಈಗ ಮನೆಗೆ ಹೋಗೋ ಸಮಯ ಬಂತು ಈಗ ನಾ ಭಾಳ ತನಕ ನಿಂತೆ ಅಂದ್ರೆ ಪಕ್ಕ ಬೈತಾರ ಬಾಲ್ಯ ಹೋಗೋಣ ಅಂತಂದು ಈಗ ಹೋಗೋಣ ಮನೆಗೆ ಸೊ ಮುಂದಿನ ನೋಡ್ದಾಗ ಸಿಗ್ತಾನೆ ವಿಡಿಯೋದಾಗ ಸಿಗ್ತಾನೆ ಕಾಯ್ತೀರಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ 500 ಮಂದಿ ಕಂಪ್ಲೀಟ್ ಮಾಡಿರಿ ಬಾಯ್